ನಾನು ಯಶವಂತಪುರ ಕ್ಷೇತ್ರಕ್ಕೆ ಬಂದ ಮೇಲೆ ಯಾವತ್ತೂ ಅದ್ಧೂರಿಯಾಗಿ ನಾನು ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಂಡಿಲ್ಲ. ಇದುವರೆಗೂ ನಾನು ಕ್ಷೇತ್ರದಲ್ಲಾಗಲಿ ಬೇರೆ ಆಗಲಿ ನಾನು ಹುಟ್ಟುಹಬ್ಬವನ್ನು ಯಾರೂ ಕೂಡ ಆಚರಣೆ ಮಾಡ್ತಕ್ಕಂಥದ್ದಕ್ಕೆ ನಾನು ಅವಕಾಶ ಇದುವರೆಗೂ ಕೂಡ ಕೊಟ್ಟಿಲ್ಲ. ಪ್ರತಿ ದಿವಸನೂ ನಾನು ಒಂದಲ್ಲ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾನೆ ಇರ್ತೀನಿ. ಇವತ್ತು ನಮ್ಮ ಕ್ಷೇತ್ರದವರು 1760 ಜನ ವಿದ್ಯಾರ್ಥಿನಿಯರು 90% ಮೇಲೆ ಅಂಕ ಪಡೆದಿರ್ತಕ್ಕಂಥವರಿಗೆ ಒಂದು ಪ್ರತಿಭಾ ಪುರಸ್ಕಾರ ಮಾಡಬೇಕು. ವಿದ್ಯಾರ್ಥಿನಿಯರು ತಂದೆ ತಾಯಿಂದಿರನ್ನ ಕರೆಸಿ ಅವ್ರಿಗೂ ಒಂದು ಗೌರವವನ್ನು ಕೊಡಬೇಕು. ಅವರ ಸಮ್ಮುಖದಲ್ಲಿ ಸ್ವಾಮೀಜಿಗಳಿಬ್ಬರನ್ನ ಕರೆಸಿ ಆ ಮಕ್ಕಳಿಗೆ ಆಶೀರ್ವಾದ ಮಾಡಿಸ್ಬೇಕು ಅಂತಕ್ಕಂಥ ಒಂದೇ ಉದ್ದೇಶ. ಕಳೆದ ತಿಂಗಳು ಕೂಡ ಸುಮಾರು 5,000 ಜನ ವಿದ್ಯಾರ್ಥಿಗಳಿಗೆ ಸ್ಪೋರ್ಟ್ಸ್ ಆಡಿಸ್ತಕ್ಕಂಥದ್ದು, ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಕ್ಕಂಥದ್ದು, ಯಶವಂತಪುರ ಕ್ಷೇತ್ರದಲ್ಲಿ ಮೂಲಭೂತ ಸೌಕರ್ಯ ಕೊಡ್ತಕ್ಕಂಥದ್ದು, ಪ್ರತಿ ದಿವಸ ಒಂದಲ್ಲ ಒಂದು ಕಾರ್ಯವನ್ನು ಮಾಡ್ತಕ್ಕಂಥ ಆ ಸಮ್ಮುಖದಲ್ಲಿ ಅವರ ಸೇವೆಯನ್ನು ಮಾಡ್ತಕ್ಕಂಥ ನನ್ನ ದಿನನಿತ್ಯದ ಕಾರ್ಯಕ್ರಮವನ್ನು ಕೂಡ ನಾನು ಪ್ರಾರಂಭವನ್ನು ಮಾಡ್ತೇನೆ. ಇವತ್ತು ತುಮಕೂರು ಸಿದ್ಧಗಂಗಾ ಮಠದ ಬಗ್ಗೆ ಯಾರು ಹೇಳಬೇಕಾಗಿಲ್ಲ. ಕೋಟಿ ವಿದ್ಯಾರ್ಥಿನಿಯರಿಗೆ ಅವರ ತಂದೆ ತಾಯಿಂದಿರಿಗೆ ಶಿಕ್ಷಣವನ್ನ, ವಸತಿಯನ್ನ, ಅನ್ನದಾಸೋಹವನ್ನು ಕೊಟ್ಟಂತ ಕೀರ್ತಿ ತುಮಕೂರು ಸಿದ್ಧಗಂಗಾ ಮಠದ ಹಿಸ್ಟ್ರಿ. ಸಿದ್ಧಗಂಗಾ ಸ್ವಾಮಿಗಳು, ಶಿವಕುಮಾರ ಸ್ವಾಮಿಗಳು ಹಾಕಿಕೊಟ್ಟಂತ ಹಾದಿಯಲ್ಲಿ, ಅವರು ನಡೆಸಿಕೊಟ್ಟಂತ ದಾರಿಯಲ್ಲಿ ನಮ್ಮ ಸಿದ್ಧಲಿಂಗ ಸ್ವಾಮಿಗಳು ಆ ಕ್ಷೇತ್ರವನ್ನು ಮುನ್ನಡೆಸಿ ಲಕ್ಷಾಂತರ ಜನರಿಗೆ ಉದ್ಯೋಗ ಕೊಡ್ತಕ್ಕಂಥ, ಜಾತಿ ಭೇದ ಮಾಡದೆ ಅನ್ನದಾಸೋಹ ವಿದ್ಯಾಭ್ಯಾಸ ಶಿಕ್ಷಣವನ್ನು ಕೊಡ್ತಕ್ಕಂಥ ನಮ್ಮ ಕರ್ನಾಟಕದಲ್ಲಿ ರಾಜ್ಯ ಕೇಂದ್ರ ಸರ್ಕಾರ ಮಾಡದೇ ಇರತಕ್ಕಂಥ ಸಾಧನೆಯನ್ನ ನಮ್ಮ ತುಮಕೂರು ಸಿದ್ಧಗಂಗಾ ಮಠ ಮಾಡ್ತಾ ಇದ್ದಾರೆ. ಆ ಸ್ವಾಮೀಜಿಯವರನ್ನ ನಾವು ಇವತ್ತು ಕರೆಸ್ತಕ್ಕಂಥದ್ದು ನಿಮ್ಮೆಲ್ಲರ ಒಂದು ಪುಣ್ಯ. ಅದೇ ಥರ ನಮ್ಮ BGS ಸಂಸ್ಥೆ, ನಮ್ಮ ಬಾಲಗಂಗಾಧರ ಸ್ವಾಮಿಗಳು ಸ್ಥಾಪನೆ ಮಾಡಿದಂಥ ಲಕ್ಷ ವಿದ್ಯಾರ್ಥಿನಿಯರಿಗೆ ಶಿಕ್ಷಣವನ್ನು ಕೊಡ್ತಕ್ಕಂಥ, ಸಾವಿರಾರು ಜನ ಕುಟುಂಬದವರಿಗೆ ಉದ್ಯೋಗವನ್ನು ಕೊಡ್ತಕ್ಕಂಥ, ಅನ್ನದಾಸೋಹ ಅನೇಕ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಿ ಕರ್ನಾಟಕದಲ್ಲಿ ಈ 2 ಮಠಗಳು, ಕೇಂದ್ರ ಸರ್ಕಾರನೂ ಮಾಡಲಿಕ್ಕಾಗೋದಿಲ್ಲ, ರಾಜ್ಯ ಸರ್ಕಾರನೂ ಮಾಡಲಿಕ್ಕಾಗೋದಿಲ್ಲ ಅಂತ ಕೆಲಸವನ್ನ ಈ ಕರ್ನಾಟಕದಲ್ಲಿ 2 ಮಠಾಧೀಶರುಗಳು, ಮಠ ಸಂಸ್ಥೆಯವರು ಮಾಡ್ತಾ ಇದ್ದಾರೆ. ಇವತ್ತು ಸುತ್ತೂರು ಮಠದ ಸ್ವಾಮೀಜಿಯವರು 16ನೇ ತಾರೀಕು ನನಗೆ ಟೈಮ್ ಕೊಟ್ಟಿದ್ರು, 3 ಜನ ಸ್ವಾಮಿಗಳು. ಆದರೆ ಅವರು ವಿದೇಶ ಪ್ರವಾಸ ಹೋಗ್ಬೇಕಾಗಿರೋದ್ರಿಂದ ಇವತ್ತು ಅವರು ನಮ್ಮ ಕಾರ್ಯಕ್ರಮಕ್ಕೆ ಬರಲಿಕ್ಕಾಗಲಿಲ್ಲ. ನಮ್ಮ 2 ಸ್ವಾಮೀಜಿಗಳು ಕರೆಸ್ತಕ್ಕಂಥ ಉದ್ದೇಶ, ಇವತ್ತೆಲ್ಲ ನೀವು ನೋಡ್ತಾ ಇದ್ದೀರಿ, ನೀಟ್ ಪರೀಕ್ಷೆಯಲ್ಲಿ ಹೆಚ್ಚು ಕಡಿಮೆ ಆದಂಥ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಸೂಯಿಸೈಡ್ ಮಾಡ್ತಕ್ಕಂಥದ್ದು, ಅವರ ಜೀವನವನ್ನೇ ಹಾಳು ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಕರ್ನಾಟಕದ ಹೆಸರುವಾಸಿ ಮಠ ಕೋಟಿ ವಿದ್ಯಾರ್ಥಿನಿಯರಿಗೆ ಶಿಕ್ಷಣವನ್ನು ಕೊಡ್ತಕ್ಕಂಥವ್ರಿಗೆ ಅಂತ ಮಠಾಧೀಶರನ್ನ ಕರೆಸಿ ಆಶೀರ್ವಾದ ಮಾಡಿಸ್ಬೇಕು ಅಂತಕ್ಕಂಥ ಒಂದೇ ಉದ್ದೇಶದಿಂದ 2 ಮಹಾಸ್ವಾಮಿಗಳನ್ನು ನಾನು ಪರ್ಸನಲ್ಗೆ ರಿಕ್ವೆಸ್ಟ್ ಮಾಡಿ ಇವತ್ತು ಆ ಕಾರ್ಯಕ್ರಮ ನೆರವೇಟ್ ಮಾಡ್ತಾ ಇದ್ದಾರೆ. ನಮ್ಮ ಕ್ಷೇತ್ರದವರಿಗೆ ಯಾತಕ್ಕೆ ನಾನು ಇದೇ ಕಂಡೀಷನ್ ಮಾಡಿದ್ದೀವಿ ಅಂತ ಹೇಳಿದ್ರೆ, ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ವಿದ್ಯಾರ್ಥಿನಿಯರಿಗೆ ಅದನ್ನು ಗೌರವ ಕೊಡಬೇಕು. ಅದು 90% ಮೇಲ್ಪಟ್ಟಂಥವರಿಗೆ ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಈ ಪ್ರತಿಭಾ ಪುರಸ್ಕಾರವನ್ನು ಮಾಡುವ ಮುಖಾಂತರ ಅವರಿಗೆ ಶಿಕ್ಷಣಕ್ಕೆ ಬೇಕಾದಂಥ ಎಲ್ಲ ಸೌಕರ್ಯವನ್ನು ಅವರಿಗೆ ಇವತ್ತು ಒದಗಿಸ್ತಕ್ಕಂಥ ಅಪರೂಪದ ಕೆಲಸವನ್ನು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇನೆ. ಇದೇ ನನ್ನ ಸೇವೆ. ಯಶವಂತಪುರ ಕ್ಷೇತ್ರದಲ್ಲಿ ಬೆಳಗಿನ ಸಾಯಂಕಾಲ ತನಕ ಒಂದಲ್ಲ ಒಂದು ಜನಪರ ಕಾರ್ಯಕ್ರಮ ಮಾಡ್ತಕ್ಕಂಥದ್ದು,
ಪ್ರತಿಯೊಂದು ಹಬ್ಬದ ಕಾರ್ಯಕ್ರಮವನ್ನು ಮಾಡ್ತಕ್ಕಂಥದ್ದು. ಅದು ಶಿವರಾತ್ರಿ ಹಬ್ಬ ಇರ್ಬೋದು, ಸಂಕ್ರಾಂತಿ ಹಬ್ಬ ಇರ್ಬೋದು, ಉಗಾದಿ ಹಬ್ಬ ಇರ್ಬೋದು, ಕುಡಿಯುವ ನೀರಿನ ವ್ಯವಸ್ಥೆ ಇರ್ಬೋದು, ಎಲ್ಲ ಮೂಲಭೂತ ಸೌಕರ್ಯ ಒದಗಿಸ್ತಕ್ಕಂಥದ್ದು ಇರ್ಬೋದು. ಅದೆಲ್ಲ ಹೊರತುಪಡಿಸಿ ಇನ್ಯಾವುದು ಆಡಂಬರ ಆಗಲಿ ವಿಜೃಂಭಣೆಯಿಂದಾಗಲಿ ಯಾವ ಕಾರ್ಯಕ್ರಮವನ್ನು ಕೂಡ, ಬೇರೆ ಯಾವ ಕಾರ್ಯಕ್ರಮವನ್ನು ಕೂಡ ಈ ಕ್ಷೇತ್ರದಲ್ಲಿ ನನ್ನ ವೈಯಕ್ತಿಕ ಕಾರ್ಯಕ್ರಮಗಳನ್ನು ಯಾವತ್ತೂ ಕೂಡ ನಾನು ಮಾಡಲಿಕ್ಕೆ ಇದುವರೆಗೂ ಕೂಡ ಮಾಡಲಿಕ್ಕೆ ಹೋಗೋದಿಲ್ಲ. ಮುಂದೆನೂ ಕೂಡ ಈ ಕಾರ್ಯಕ್ರಮ, ವೈಯಕ್ತಿಕವಾದ ಕಾರ್ಯಕ್ರಮ ಯಾವುದೂ ಕೂಡ ಮಾಡಲಿಕ್ಕೆ ನಾನು ಹೋಗೋದಿಲ್ಲ. ಇವತ್ತು 1760 ಜನ ವಿದ್ಯಾರ್ಥಿಗಳಲ್ಲಿ 125ಕ್ಕೆ 125 ಅಂಕಗಳನ್ನು ಪಡೆದಂಥ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡ್ತಕ್ಕಂಥದ್ದು. 98% ಮೇಲ್ಪಟ್ಟಂಥ ವಿದ್ಯಾರ್ಥಿನಿಯರಿಗೆ ಅವ್ರಿಗೂ ಕೂಡ ಸನ್ಮಾನ ಮಾಡ್ತಕ್ಕಂಥದ್ದು. ಇವರ ಜೊತೆಯಲ್ಲಿ 1760 ವಿದ್ಯಾರ್ಥಿನಿಯರಿಗೆ ಮೇಲ್ಗಡೆ ಕರೆಸಿ ಸ್ವಾಮೀಜಿಗಳೆಲ್ಲ ಆಶೀರ್ವಾದ ಮಾಡ್ತಕ್ಕಂಥದ್ದು ಒಂದೇ ಉದ್ದೇಶ. ನಿಮ್ಮಲ್ಲಿ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. ಅರ್ಧ ಮುಕ್ಕಾಲು ಗಂಟೆ ಆಗಬಹುದು. ಈ ವಿದ್ಯಾರ್ಥಿನಿಯರು ಏನು ಇವತ್ತು ಕಷ್ಟಪಟ್ಟಿದ್ದಾರೆ, ಅದರ ಕಷ್ಟಪಡೋದು ಹಿಂದೆ ತಂದೆ ತಾಯಿಂದಿದ್ದಾರೆ. ತಂದೆ ತಾಯಿಂದಿರ ಜೊತೆಗೆ ಆ ಶಾಲೆಯ ಪ್ರಿನ್ಸಿಪಾಲ್ಗಳಿದ್ದಾರೆ, ಮಾಸ್ಟರ್ಗಳಿದ್ದಾರೆ. ಇದ್ರ ಹಿಂದೆ ನಮ್ಮ ಎಜುಕೇಷನ್ ಸಿಸ್ಟಮ್ ಇದೆ, ಭಾರತೀಯ ಎಜುಕೇಷನ್, ನಮ್ಮ BEOಗಳಿದ್ದಾರೆ, ಆ BEOಗಳ ಸಿಸ್ಟಮ್ ಇದೆ. ಇವರೆಲ್ಲರ ಪ್ರೋತ್ಸಾಹದಿಂದ ಇವತ್ತು 90% ಮೇಲೆ 95% ಮೇಲೆ ವಿದ್ಯಾರ್ಥಿನಿಯರು ನಮ್ಮ ಕ್ಷೇತ್ರದಲ್ಲಿ ಇದ್ದಾರೆ. ಇವತ್ತು ಇನ್ನೂ ಸಾಯಂಕಾಲ ಗಂಟೆನೂ ಕೂಡ ತಂದು ಕೊಡ್ತಾನೆ ಇದ್ದಾರೆ. ಯಾರಿಗೂ ನಾವು ವಾಪಸ್ ಕಳಿಸಿಲ್ಲ. ಯಾರೇ ಬಂದರೂ ಕೂಡ 90% ಮೇಲ್ ಬಂದಂಥವ್ರಿಗೆ ಎಲ್ಲರಿಗೂ ಕೂಡ ನಾವು ಗೌರವವನ್ನು ಕೊಡಬೇಕು, ಅವ್ರನ್ನ ಪ್ರೀತಿ ವಿಶ್ವಾಸದಿಂದ ನೋಡಬೇಕು ಅಂತಕ್ಕಂಥ ಒಂದೇ ಒಂದು ಅಂಶದ ಇವತ್ತು ಕಾರ್ಯಕ್ರಮ. ಅದೇ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ. ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತೇವೆ. ಆ ಎಲ್ಲ ಕಾರ್ಯಕ್ರಮವನ್ನು ಕೂಡ ಸಿಸ್ಟಮೆಟಿಕ್ಕಾಗಿ ಎಲ್ಲ ವ್ಯಾಪ್ತಿಯೊಳಗಡೆ ಮಾಡ್ತೇವೆ. ತಾವು ಸಾವಧಾನದಿಂದ ಆ ವಿದ್ಯಾರ್ಥಿನಿಯರು, ಅವರ ತಂದೆ ತಾಯಿಯರೆಲ್ಲ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೆ ಪ್ರತಿಯೊಬ್ಬರಿಗೂ ಕೂಡ ಈ ವೇದಿಕೆ ಮೇಲೆ ಕರೆಸಿ ಅವರಿಗೆ ಪ್ರತಿಭಾ ಪುರಸ್ಕಾರ ಕೊಡ್ತಕ್ಕಂಥ ಕಾರ್ಯಕ್ರಮ ಇದೆ. ತಾವೆಲ್ಲೂ ಕೂಡ ಅಲ್ಲಾಡಬಾರ್ದು, ಕುಂತಿತವೇ ಕುಳಿತು ಈ ಒಂದು ಕಾರ್ಯಕ್ರಮವನ್ನು ತಾವು ಸಕ್ಸಸ್ ಮಾಡಬೇಕು ಅಂತಕ್ಕಂಥದ್ದನ್ನು ತಮಗೆಲ್ಲ ಸವಿನಯ ಪ್ರಾರ್ಥನೆಯನ್ನು ಮಾಡಿ, ಇಬ್ಬರು ದಿಗ್ಗಜ ಸ್ವಾಮೀಜಿಗಳು ಕೂಡ ಇವತ್ತು ಭಾನುವಾರ ತುಮಕೂರು ಮಠದಲ್ಲೂ ಕೂಡ ಭಾನುವಾರ ಪ್ರೋಗ್ರಾಮ್ ಜಾಸ್ತಿ ಇದೆ. ಆದರೆ ನಮ್ಮ ಆತ್ಮೀಯರಾದಂಥ ಅನಿಲ್ ರವರು ಸ್ವಾಮೀಜಿಯವ್ರ ಜೊತೆ ಮಾತಾಡಿ, ಸ್ವಾಮೀಜಿನೂ ಕೂಡ ಇವತ್ತು ಭಾನುವಾರ ಆದರೂ ಎಷ್ಟೇ ಕಾರ್ಯಕ್ರಮ ಇದ್ದರೂ ಕೂಡ ಈ ನಮ್ಮ ಕಾರ್ಯಕ್ರಮಕ್ಕೆ ಬಂದು ವಿದ್ಯಾರ್ಥಿಗಳಿಗೆ ಆಶೀರ್ವಾದ ಮಾಡ್ತಕ್ಕಂಥದ್ದಕ್ಕೆ ಅವರು ಕೂಡ ಒಪ್ಕೊಂಡಿದ್ದಾರೆ. ನಮ್ಮ ನಿರ್ಮಲಣ್ಣ ಸ್ವಾಮೀಜಿಯವರು ಬೆಳಗ್ಗೆಯಿಂದ ವಿಪರೀತ ಕಾರ್ಯಕ್ರಮಗಳು ಆದರೂ ವಿದ್ಯಾರ್ಥಿನಿಯರಿಗೆ ಒಂದು ಧೈರ್ಯ ಹೇಳಬೇಕು, ಯಾರೂ ಕೂಡ ಪ್ರಾಣ ಕಳ್ಕೊಳ್ಬಾರ್ದು. ನಾವಿಬ್ಬರೂ ಮಠಗಳು ಸ್ವಾಮೀಜಿಗಳನ್ನ ರಿಕ್ವೆಸ್ಟ್ ಮಾಡಿದ್ದೇನೆ, ತಾವು ಹೇಳಿದ್ರೆ ಅವರು ವಿದ್ಯಾರ್ಥಿನಿಯರು ಕೇಳ್ತಕ್ಕಂಥದ್ದಕ್ಕೆ ಅವರೆಲ್ಲ ಕೂಡ ಬಂದಿದ್ದಾರೆ. ವಿಶೇಷವಾಗಿ ನಿಮ್ಮೆಲ್ಲರ ಪರವಾಗಿ, ಯಶವಂತಪುರ ಕ್ಷೇತ್ರದ ಜನತೆಯ ಪರವಾಗಿ ಇಬ್ಬರು ಸ್ವಾಮೀಜಿಗಳೆಲ್ಲ ಅವರ ಪಾದಗಳಲ್ಲಿ ನಾನು ನಮಸ್ಕರಿಸುತ್ತಾ, ಇವತ್ತು ನಿಮ್ಮೆಲ್ಲರ ಕಾರ್ಯಕ್ರಮಕ್ಕೆ ಎಷ್ಟೇ ಒತ್ತಡ ಇದ್ದರೂ, ಏನೇ ಕಾರ್ಯಕ್ರಮ ಇದ್ದರೂ ಕೂಡ ಈ ಕಾರ್ಯಕ್ರಮಕ್ಕೆ ಅವರು ಬಂದಿದ್ದಾರೆ. ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಬಯಸಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ. ಎಲ್ಲರಿಗೂ ನಮಸ್ಕಾರ.